ಪರಮಾನಂದ ಭಕ್ತಿಯುಳ ಜನಧ್ಯಾನಿದೆ ಒಂದು ವಿಚಾರದಿಗೆ ಬೇಕಾದ ಮರಲ್ಯರಗಿ ನಾವರವಿಲ್ಲ
ಅಪ್ಪ ನಮೋ ನಮಃ. ಶುಭವಾಗಲಿ ಮಕ್ಕಳೇ. ಈ ಹೊತ್ತಿಗೆ ಹಾ. ಒಕ್ಕೋರಲಿಂದ ಹಾ. ನಾವೆಲ್ಲ ಹೇಳಬೇಕಾದದ್ದೇನು, ಏನು ಧ್ಯಾನಿಸಬೇಕಾದದ್ದು ಏನು? ಏನು? ಜೈ ಶ್ರೀರಾಮ ಎನ್ನುವಂತಹ ಘೋಷಣೆ ಹೌದು ಚಿಕ್ಕಪ್ಪ. ಹೇಳಬೇಕೋ ಬೇಡೋ? ಬೇಡ. ಹಾಗಾಗಿ ಒಂದು ಕೆಲಸ ಮಾಡಿ, ಏನು ಚಿಕ್ಕಪ್ಪ? ಇನ್ನೊಮ್ಮೆ ಪುನರುಚ್ಚರಿಸ್ತೇನೆ. ಹಾ. ನಾವೆಲ್ಲ ಸೇರಿ ಹಾ. ಆ ತಾರಕ ಮಂತ್ರವಾದಂತಹ ಜಯ ಶ್ರೀರಾಮ ಹಾ. ಎನ್ನುವುದನ್ನ ಉಚ್ಚರಿಸುತ್ತಾ ಮುಂದುವರಿಯಬೇಕು. ಹಾ. ಯಾಕೆ ಅಂತ ಹೇಳಿದ್ರೆ, ಯಾಕೆ? ಕೇವಲ ನಮ್ಮ ಕನಸಲ್ಲ, ಹಾ. ನಮ್ಮ ಊರಿನವರ ಕನಸಲ್ಲ ಇದು. ಹಾ. ಭರತ ವರ್ಷದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬನು ಬಯಸಿದ್ದಾದರೂ ಏನು? ಏನು? ಅಯೋಧ್ಯೆಯಲ್ಲಿಯೇ ಶ್ರೀರಾಮನ ಪಟ್ಟಾಭಿಷೇಕವಾಗಬೇಕು, ಅಲ್ಲಿಯೇ ಪ್ರತಿಷ್ಠೆಯಾಗಬೇಕು ಎನ್ನುವುದಾಗಿ. ಹಾ. ಅಂತಹ ಸುಸಂದರ್ಭಕ್ಕಾಗಿ ಅದೆಷ್ಟೋ ವರ್ಷಗಳ ಕನಸನ್ನ ಕಟ್ಟಿದವರಲ್ಲವೇ ನಾವು. ಹೌದು ಚಿಕ್ಕಪ್ಪ. ಅಂತೂ ನೋಡಿದ್ರು ಏನು? ನಮ್ಮ ಬದುಕಿಗೆ ಹಿಡಿದಂತಹ ರಾಹು ಎನ್ನುವುದು ಕಳೆಯಿತು. ಮತ್ತೆ ಪುನರಪಿ ಅಯೋಧ್ಯೆಯಲ್ಲಿ ಈ ಹೊತ್ತಿಗೆ ಹಾ. ಶ್ರೀರಾಮಚಂದ್ರಮ ನರೇಂದ್ರನಾಗಿ ಮೆರೆಯುತ್ತಾ ಇದ್ದಾನೆ. ಹೌದು. ಇದಲ್ಲವೇ ಸೌಭಾಗ್ಯ. ಹೌದು. ನೋಡಿದ್ರ, ಹಾ. ನಾವು ಅಂತಲ್ಲ, ಹಾ. ಅಣ್ಣನ ದರ್ಶನವನ್ನ ಮಾಡುವುದಕ್ಕೆ ಬೇಕಾಗಿ ಹಾ. ಎಷ್ಟು ಊರಿನಿಂದ ಈ ಹೊತ್ತಿಗೆ ಅಯೋಧ್ಯೆಗೆ ಜನ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ, ಇನ್ನು ಬರುವವರು ಇದ್ದಾರೆ. ಎಷ್ಟು ಜನ ಇದ್ದಾರೆ ಗೊತ್ತುಂಟಾ? ಹಾ. ಹೇಳ್ತಾ ಇದ್ದಾರಂತೆ, ನನಗೊಂದು ಅವಕಾಶ ಬೇಕು ನೋಡುವುದಕ್ಕೆ, ನನಗೊಂದು ಅವಕಾಶ ಬೇಕು ಎನ್ನುವುದಾಗಿ. ಹಾ. ಅಂತವರಿಗೆಲ್ಲ ಅವಕಾಶವನ್ನು ಕಲ್ಪಿಸುತ್ತಾ, ಬಂದವರಿಗೆಲ್ಲ ದರ್ಶನವನ್ನ ನೀಡುತ್ತಾ, ಪ್ರೀತಿಯಿಂದ ಅವರಲ್ಲಿ ಮಾತನಾಡುತ್ತಾ ಮುಂದುವರಿಯುತ್ತಾ ಇದ್ದಾರೆ. ನಮ್ಮ ಅಣ್ಣನ ಗುಣ ಏನು ಅಂತ ಹೇಳಬೇಕು. ಹುಟ್ಟಿನಾರಭ್ಯ ಹಾ. ಅಣ್ಣನನ್ನ ಸಾಕಿರುವವರಲ್ಲಿ ಒಬ್ಬನಾದಂತಹ ಭದ್ರ ಎನ್ನುವವ ಹಾ. ಮೊನ್ನೆ ದಿನ ಪಟ್ಟಾಭಿಷೇಕವಾದಂತಹ ಹೊತ್ತಿಗೆ ಬಂದು, ಹಾ. ಒಡೆಯ ನನ್ನ ಮಾತನ್ನ ಲಾಲಿಸಬೇಕು ಎನ್ನುವುದಾಗಿ ಹೇಳಿದ. ಸರಿ. ಮರುಗಳಿಗೆಯಲ್ಲಿ ನಮ್ಮ ಅಣ್ಣ ಹೇಳಿದಂತಹ ಮಾತು ಏನು? ಭದ್ರ, ಒಡೆಯ ಎನ್ನುವುದಾಗಿ ನಿನ್ನನ್ನು ಕರೀತಿ ಅಂತಾದ್ರೆ ಹಾ. ನಿನ್ನಲ್ಲಿ ಮಾತಾಡುವವನೇ ಅಲ್ಲ ನಾನು ಅಂತ ಹೇಳಿದ್ದೆ. ಹಾ. ಹಾ. ಹಾಗಾದ್ರೆ ಕರೆಯಬೇಕಾದದ್ದೇನು ಅಂತ ಕೇಳಿದ್ರೆ, ಹಾ. ರಾಮ ಎನ್ನುವುದಾಗಿ ನೀನು ನನ್ನನ್ನು ಕರೆಯಬೇಕು. ಹಾ. ಹುಟ್ಟಿನಿಂದ ಇಲ್ಲಿಯ ತನಕ ಲಾಲನೆ ಪೋಷಣೆಯನ್ನ ಮಾಡಿದವ ನೀನು ಅಂತ. ಇದರಲ್ಲಿ ಅರ್ಥವಿಸಿಕೊಳ್ಳಬೇಕಾದದ್ದು ಏನು? ರಾಮನಿಗೂ ಹಾಗೂ ಇತರರಿಗೂ ಇರುವ ವ್ಯತ್ಯಾಸ ಏನು ಎನ್ನುವುದಾಗಿ. ಹೌದು. ಪ್ರತಿಯೊಬ್ಬರಲ್ಲಿಯೂ ಕೂಡ ಹಾ. ಪ್ರೀತಿಯನ್ನ ಇರಿಸಿಕೊಳ್ಳುತ್ತಾ, ಮತ್ತೊಂದಿಷ್ಟು ಪ್ರೀತಿಯನ್ನ ಸೇರಿಸಿಕೊಳ್ಳುತ್ತಾ, ಹಾ. ಪ್ರೀತಿಯ ಅಯೋಧ್ಯೆಯ ಸೌಧವನ್ನೇ ಕಟ್ಟುತ್ತಾ ಮುಂದುವರಿಯುತ್ತಾ ಇದ್ದಾನೆ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಹಾ. ಆದರೂ ಕೂಡ ಸಂತೋಷ ಮಾನಸನಾಗಿ ಇರಬೇಕಾದಂತಹ ನನ್ನ ಅಣ್ಣನ ಮುಖದಲ್ಲಿಯೂ ಕೂಡ ಹಾ. ಒಂದು ರೀತಿಯಾದಂತಹ ಜಿಜ್ಞಾಸೆ, ಆತಂಕ ಎನ್ನುವುದು ಮನೆ ಮಾಡಿದೆ ಹಾ. 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 ಎನ್ನುವುದನ್ನು ಅರ್ಥವಿಸಿಕೊಂಡಂತಹ ಮನುಮುನಿಗಳು ಏನಾಗಿದೆ ಎನ್ನುವುದಾಗಿ ಪ್ರಶ್ನೆಯನ್ನ ಮಾಡಿದಾಗ ಅವನೇ ಹೇಳಿದಂತಹ ಮಾತಲ್ಲ, ಏನನ್ನು ಹೇಳಿದ? ಬ್ರಹ್ಮಹತ್ಯಾ ದೋಷ ಎನ್ನುವುದು ಬಂದಿದೆಯಲ್ಲ, ಈ ಹೊತ್ತಿಗೆ ಏನು ಮಾಡಬೇಕು ಎನ್ನುವುದಾಗಿ ಕೇಳುವುದಕ್ಕೆ ತೊಡಗಿದಾಗ ಸರಿ. ಹೇಳಿದಂತಹ ಮಾತಾದರೂ ಏನು? ಏನು? ಅಶ್ವಮೇಧವನ್ನ ವಿರಚಿಸು, ಹಾ. ಹಾ. ಯೋಚಿಸಬೇಕಾದದ್ದಿಲ್ಲವೇ ಇಲ್ಲ, ಹಾ. ಮುನ್ನಡೆಸು ಎನ್ನುವುದಾಗಿ ಹೇಳಿದರು. ಪ್ರತಿಯೊಬ್ಬರು ಕಾತುರತೆಯಿಂದ ಕಾಯುತ್ತಿದ್ದಂತಹ ಕ್ಷಣ ಅದು. ಹಾ. ಯಾಕೆ? ರಾಮನ ಸೇವೆಯನ್ನೊಂದನ್ನು ಮಾಡುವುದಕ್ಕೆ ನನಗೆ ಅವಕಾಶ ಸಿಕ್ಕೀತು ಎನ್ನುವುದಾಗಿ. ಹಾ. ಅಂತಹ ಅವಕಾಶ ಈ ಹೊತ್ತಿಗೆ ಬದುಕಿನಲ್ಲಿ ಶತ್ರುಘ್ನನ ಪಾಲಿಗೆ ಒದಗಿ ಬಂದಿದೆ ಅಂತ ಆದ್ರೆ ಹಾ. ಇದಕ್ಕಿಂತ ಸೌಭಾಗ್ಯ ಎನ್ನುವುದು ಮತ್ತೊಂದು ಇಲ್ಲವೇ ಇಲ್ಲ ಅಲ್ವಾ? ಅಲ್ಲದೆ ಹೋದ್ರೆ ಲಕ್ಷ್ಮಣ ಅಂಕ ಅವನ ಜೊತೆಯಲ್ಲಿಯೇ ವನವಾಸಕ್ಕೂ ತೆರಳಿದ. ಭರತನು ನಂತರದಲ್ಲಿ ಕುಳಿತುಕೊಂಡು ಪಟ್ಟಾಭಿಷೇಕನಾಗದೇ ಹೋದರೂ ಸಹ ರಾಜ್ಯದ ಆಡಳಿತವನ್ನು ಮಾಡುವರೆ ರಾಮನ ರೀತಿಯಲ್ಲಿ ಮುಂದುವರಿದು ಆದರ್ಶವನ್ನು ಮೆರೆದ. ಅವನ ಜೊತೆಯಲ್ಲಿಯೇ ನಾನು ಸಹಾಯಕನಾಗಿದ್ದರೂ ಕೂಡ ನೇರವಾಗಿ ಸೇವೆಯನ್ನು ಮಾಡುವಂತಹ ಭಾಗ್ಯ ಎನ್ನುವುದು ದೊರಕಲಿಲ್ಲ ಎನ್ನುವಂತಹ ಮನದಲ್ಲಿರುವಂತಹ ಅಳಲನ್ನ ನನ್ನ ಕಣ್ಣಿನಲ್ಲಿಯೇ ಅರ್ಥವಿಸಿಕೊಂಡಂತಹ ರಾಮ ಇಂತಹ ಅವಕಾಶವನ್ನು ಕೊಟ್ಟಾಗ ಒಲ್ಲೆ ಎನ್ನುವುದಾಗಿ ಹೇಳದೆ ನಿಮ್ಮೆಲ್ಲರನ್ನ ಸೇರಿಸಿಕೊಂಡೆ. ಹೋಗುವಾಗ ಹೊರಡುವಂತಹ ಹೊತ್ತಿಗೆ ಹನುಮನನ್ನು ಜೊತೆಯಾಗಿರಿಸಿದ. ನಿನಗೆ ಇವ ಬೇಕಾಗುತ್ತಾನೆ, ಸಲಹೆ ಸೂಚನೆಗಳನ್ನ ಕೊಡುತ್ತಾನೆ ಎನ್ನುವುದಾಗಿ ಜೊತೆಯಾಗಿರಿಸಿಕೊಂಡು ಬಂದದ್ದು ಹೌದು. ಹೊರಟದ್ದೆಲ್ಲಿಗೆ ಅಂತ ಕೇಳಿದ್ರೆ ದಮನನ ಊರಾದಂತಹ ಚಕ್ರಾಂಕಿತ ಪುರಕ್ಕೆ ಮೊದಲಾಗಿ ನಾವು ಪ್ರವೇಶವನ್ನು ಮಾಡಿದ್ದು ಆಯಿತು. ಅವನ ತಂದೆ ನೇರವಾಗಿ ಯುದ್ಧವನ್ನ ಸಾರಿದರು. ನಂತರದಲ್ಲಿ ರಾಮನೇನು ಅವನ ಆದರ್ಶವೇನು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡು ಯಾವುದೇ ರೀತಿಯಾದಂತಹ ಮನ ಕ್ಲೇಶವಿಲ್ಲದೆ ಬಂದು ಶರಣಾದ ದಮನ ನಮ್ಮ ಜೊತೆಗೆ ಒಡಗೂಡಿದ. ಮತ್ತೆ ಮುಂದೊತ್ತಿ ಬರುವಾಗ ಇದ್ದಕ್ಕಿದ್ದ ಹಾಗೆ ನಮ್ಮ ಅಶ್ವಮೇಧದ ತುರಗ ಎನ್ನುವುದು ಮಾಯವಾಗಿ ಹೋಯಿತು. ಎಲ್ಲಿಗೆ ಹೋಯಿತು ನೀರು ಕುಡಿಯುತ್ತಿರುವಂತಹ
ಹೋಗುವಂತಹ ತುರಗ ಎನ್ನುವುದಾಗಿ ಯೋಚಿಸುವಾಗ ಹಾ. ನಾರದರು ಬಂದ್ರು ಹೇಳಿದ್ರು, ಹಾ. ಈ ನರ್ಮದಿಯ ತಟಾಕದಲ್ಲಿ ಮಾಯಾಪುರಿ ಎನ್ನುವುದಾಗಿ ಉಂಟು. ಹಾ. ಅತ್ತ ಕಡೆಯಲ್ಲಿ ಹೋಗುವರೆ ಮಂತ್ರವನ್ನು ನಾನು ಹೇಳಿಕೊಡುತ್ತೇನೆ, ಯೋಚಿಸಬೇಕಾದದ್ದಿಲ್ಲ, ಹೋಗು ಎನ್ನುವುದಾಗಿ ಹೇಳಿದ್ರು. ಹಾ. ಅತ್ತ ಕಡೆಯಲ್ಲಿ ಹೋಗಿ ಹಾ. ಮದನಾಕ್ಷಿ ತಾರಾವಳಿಯರನ್ನು ಗೆದ್ದದ್ದಾಯಿತು. ಯೋಗಿನಿಯೇ ಒಲಿದು ಬಂದು ಹಾ. ಒಂದು ಶರವನ್ನು ನನ್ನ ಕೈಗಿತ್ತದ್ದಾಯಿತು. ಹಾ. ಈಗ ಆಲೋಚನೆ ಮಾಡುವುದು ನಾನು ಏನು ಚಿಕ್ಕಪ್ಪ? ಹೀಗೆ ಮುಂದುವರಿಯುತ್ತಾ ಇರುವಾಗ ಹಾ. ಮನಸ್ಸಿನಲ್ಲಿ ಹೊಸ ಹೊಸ ಭಾವದ ಅಲೆಗಳು ಈ ಹೊತ್ತಿಗೆ ಏಳುವುದಕ್ಕೆ ತೊಡಗಿದೆ. ಹಾ. ಯಾಕೆ? ಯಾಕೆ? ನಾವು ಹೊರಟು ನಿಂತದ್ದು ರಾಮನ ಕಾರ್ಯಕ್ಕಲ್ವೇ? ಹೌದು. ಅಂತಹ ರಾಮನ ಕಾರ್ಯಕ್ಕೆ ಹಾ. ಯಾವ ಕಾರ್ಯಕ್ಕೆ ಅಂತ ಆಲೋಚನೆಯನ್ನು ಮಾಡಿದ್ರೆ ಇದು ಶ್ರೀರಾಮನ ಕಾರ್ಯ, ಅನುಮಾನವೇ ಇಲ್ವಲ್ಲ. ಈ ರಾಮನ ಕಾರ್ಯದಲ್ಲಿ ಅಪಜಯ ಎನ್ನುವುದು ಬರುವುದಕ್ಕೆ ಉಂಟೆ ಅಂತ ಕೇಳಿದ್ರೆ ಯಾವ ಕಾರಣಕ್ಕಾಗಿ ಅಪಜಯ ಎನ್ನುವುದು ಯಾವ ಹೊತ್ತಿಗೂ ಬರ್ಲಿಕ್ಕಿಲ್ಲವೇ ಇಲ್ಲ. ಜಯವೇ ಅಲ್ಲವೇ ಬದುಕಿನಲ್ಲಿ ದೊರೆತದ್ದು. ರಾಮನ ಬದುಕು ಎನ್ನುವುದು ಜಯವಾದದ್ದು. ಅವ ಪ್ರತಿಯೊಬ್ಬರಿಗೂ ಒದಗಿಸಿಕೊಡುವಂತದ್ದು ಜಯ ಎನ್ನುವಂತಹ ನಿಶ್ಚಯ ನನಗುಂಟು. ಯಾಕೆ? ಯಾಕೆ? ಹೊರಟು ನಿಂತದ್ದು ವನವಾಸಕ್ಕೆ. ಪ್ರತಿಯೊಬ್ಬರು ನಾವೆಲ್ಲ ಆಲೋಚನೆಯನ್ನು ಮಾಡಿದ್ದಾದ್ರೂ ಏನು? ಕಾಡಿಗೆ ಹೋದ ಅಣ್ಣ ಅವನ ನೆರಳಿನಲ್ಲಿ ಬದುಕುವಂತಹ ಅವಕಾಶ ನಮಗೆ ದೊರಕಲಿಲ್ಲಲ್ಲ ಎನ್ನುವುದಾಗಿ. ಅವ ಒಂದು ವೇಳೆ ಅಯೋಧ್ಯೆಯಲ್ಲಿ ಆ ಹೊತ್ತಿಗೆ ಪಟ್ಟವನ್ನು ಏರಿದ್ದೇ ಹೋದು ಅಂತ ಆದ್ರೆ ಕೇವಲ ಅಯೋಧ್ಯೆಯ ಜನರು ಮಾತ್ರ ಅವನ ನೆರಳನ್ನು ಆಶ್ರಯಿಸ್ತಾ ಇದ್ರು. ಆದ್ರೆ ಕಾಡಿಗೆ ಹೋದಂತಹ ಹೊತ್ತಿಗೆ ಅವನ ಆಶ್ರಯಿಸಿ ಬಂದವರು ಎಷ್ಟು ಜನರಿದ್ದಾರೆ? ಕೇವಲ ಮಾನವರು ಅಂತ ಕೇಳಿದ್ರೆ ಅಲ್ವಲ್ಲ, ದಾನವರು ಕೂಡ ಒಂದರ್ಥದಲ್ಲಿ ಅವನನ್ನೇ ಆಶ್ರಯಿಸಿದ್ರು. ಯಾಕೆ? ಭಕ್ತಿ ಎನ್ನುವುದಲ್ಲಿ ಎರಡು ವಿಧವಂತೆ. ನೇರವಾದಂತಹ ಭಕ್ತಿಯನ್ನು ತೋರ್ಪಡಿಸುವುದು ಒಂದು ವಿಧವಾದ್ರೆ ಇನ್ನೊಂದು ಪ್ರಭಕ್ತಿ ಎನ್ನುವುದಾಗಿ ಹೇಳಿದ್ರು. ದ್ವೇಷದಿಂದಲೇ ಒಬ್ಬನನ್ನ ಸೇರುವಂತದ್ದು, ದೇವರನ್ನ ಸೇರುವಂತದ್ದು. ಅಂತಹ ರಾಮ ದೇವರನ್ನ ಸೇರುವುದಕ್ಕೆ ಬೇಕಾಗಿ ಕಬಂದನಂತವನೇ ಮುಂದೊತ್ತಿ ಬಂದಿದ್ದಾನೆ ಅಂತ ಆದ್ರೆ ಪ್ರಪಂಚ ಮುಖಕ್ಕೆಲ್ಲ ನಮ್ಮಣ್ಣ ನೆರಳನ್ನ ಕೊಟ್ಟಿದ್ದಾನೆ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಮಾತುಂಟಲ್ವು, ಸೂರ್ಯ ವಂಶದ ಆಳ್ವಿಕೆ ಎನ್ನುವುದು ಎಲ್ಲಿಯ ತನಕ ಅಂತ ಕೇಳಿದ್ರೆ ಸೂರ್ಯ ರಶ್ಮಿ ಎನ್ನುವುದು ಎಲ್ಲೆಲ್ಲಿ ಬೀಳ್ತದೋ ಅಲ್ಲೆಲ್ಲವೂ ನಮ್ಮೆಲ್ಲರ ಆಳ್ವಿಕೆ ಉಂಟು. ಹಾಗಾದ್ರೆ ಇದರ ನಿಜವಾದಂತಹ ತಾತ್ಪರ್ಯ ಏನು? ಪ್ರಪಂಚ ಮುಖದ ಪ್ರತಿಯೊಬ್ಬರಿಂದಲೂ ನಾವು ಕಪ್ಪ ಪಡೆಯುತ್ತೇವೋ ಅಂತ ಕೇಳಿದ್ರೆ ಕಪ್ಪ ಪಡೆಯುವುದಲ್ಲ, ಅಥವಾ ಅಲ್ಲಿ ನಮ್ಮಲ್ಲಿ ಇರುವಂತಹ ಆಜ್ಞೆಯನ್ನು ಹೊರಡಿಸ್ತೇವೋ ಅಂತ ಕೇಳಿದ್ರೆ ಅದಲ್ಲವೇ ಅಲ್ಲ. ಎಲ್ಲಿ ಅಧರ್ಮ ಎನ್ನುವುದು ಉಂಟೋ ಅಂತಹ ಅಧರ್ಮವನ್ನ ಹೋಗಲಾಡಿಸಿ ಧರ್ಮದ ಸ್ಥಾಪನೆಯನ್ನ ಮಾಡಬೇಕಾದದ್ದು ಸೂರ್ಯವಂಶೀಯರಿಗೆ ಕರ್ತವ್ಯ. ಅಂತಹ ಧರ್ಮ ಸ್ಥಾಪನೆಯನ್ನ ಮಾಡುವಂತಹ ಅಧಿಕಾರ ಸೂರ್ಯವಂಶಕ್ಕುಂಟು ಎನ್ನುವುದನ್ನ ನಿಜಾರ್ಥದಲ್ಲಿ ತೋರಿಸುವ ಕೊಟ್ಟವ ಇದ್ರೆ ಅದು ನಮ್ಮಣ್ಣ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಅಂತಹ 14 ಲಕ್ಷಣಗಳನ್ನ ಮನುಮುನಿಗಳಲ್ಲಿ ರಾಮನನ್ನ ಗುರುತಿಸಿದ್ರಲ್ಲ, ಅಂತಹ ರಾಮದೇವರಲ್ಲಿ ಈ ಹೊತ್ತಿಗೆ ಸೇವೆಯನ್ನ ಮಾಡುವಂತಹ ಭಾಗ್ಯ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಮಕ್ಕಳೇ, ಸೇವೆಯನ್ನ ಮಾಡಬೇಕು. ಹೌದು, ಯಾವ ರೀತಿಯಲ್ಲಿ ಸೇವೆಯನ್ನ ಮಾಡಬೇಕು? ಸೇವೆ ಎನ್ನುವಂಥದ್ದು ಯಾವ ಹೊತ್ತಿಗೂ ಕೂಡ ಲಾಭವನ್ನು ಅಪೇಕ್ಷಿಸಿ ಅಲ್ಲವೇ ಅಲ್ಲ. ಸೇವೆ ಎನ್ನುವಂಥದ್ದು ನಿಷ್ಕಾಂಕವಾಗಿ ಉಂಟು ಅಂತ ಹೇಳಿ ಆದ್ರೆ ಆ ದೇವ ಒಲಿದು ಬರ್ತಾನೆ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಅದೇ ಅಲ್ಲವೇ ನಮಗೆ ಸಾಕ್ಷಿಯಾದದ್ದು. ಅಲ್ಲದೆ ಹೋದ್ರೆ ಮಾಯಾಪುರಕ್ಕೆ ನಾವು ಹೋಗುವುದಕ್ಕಿತ್ತೆ, ಗೆಲ್ಲುವುದಕ್ಕಿತ್ತೆ, ಅಥವಾ ವಿದ್ಯುನ್ಮಾನಿಯಂತಹ ದಾನವನನ್ನ ನಾನು ಗೆಲ್ಲುವುದಕ್ಕಿತ್ತೆ, ಅದೆಲ್ಲವೂ ಸುಲಭ ಸಾಧ್ಯವಾಗಿದೆ ಅಂತ ಹೇಳಿ ಆದ್ರೆ ಅದು ಶ್ರೀರಾಮನ ಕರುಣ ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ಸರಿ, ಮುಂದೊತ್ತಿ ಹೀಗೆ ಬರ್ತಾ ಇದ್ದೇವೆ ಸತ್ಯ. ಇದರಲ್ಲಿರುವಂತಹ ರೀತಿ ನೀತಿಗಳಾದ್ರೂ ಹೇಗೆ ಅಶ್ವಮೇಧದ್ದು ಅಂತ ಕೇಳಿದ್ರೆ
ತುರಗವನ್ನ ಹಿಡಿದು ನಾವು ಹೋಗುವುದಲ್ಲವೇ ಅಲ್ಲ, ತುರಗವನ್ನ ಮುಂದೆ ಬಿಟ್ಟು ಬೆಂಗಡೆಯಿಂದ ನಾವು ಹೋಗುವಂತದ್ದು. ಆ ಮೇಧದ ಕುದುರೆ ಎನ್ನುವುದು ಎತ್ತ ಕಡೆಯಲ್ಲಿ ಸಾಗುತ್ತದೋ ಅತ್ತ ಕಡೆಯಲ್ಲಿಯೇ ನಾವು ಮುಖವನ್ನ ಮಾಡಬೇಕು. ತುರಗದ ಮುಖವನ್ನ ಕಂಡು ಈ ಮೇಧವನ್ನ ಯಾರಾದ್ರೂ ವಿರೋಧಿಸುವವರಿದ್ರೆ ಕಟ್ಟುವುದಕ್ಕೆ ತೊಡಗುತ್ತಾರೆ. ಹಾಗೆ ಯಾರು ಕಡುತ್ತಾರೋ ಅಂತವರನ್ನು ವಿರೋಧಿಸಬೇಕಾದದ್ದು ಅನಿವಾರ್ಯ. ಇನ್ನು ಪ್ರೀತಿಯಿಂದ ಮನ್ನಣೆಯನ್ನು ಪಡುವವರಿದ್ದಾರೆ, ಅಂತವರನ್ನು ಹರಸಬೇಕಾದದ್ದು ನಮ್ಮ ಕರ್ತವ್ಯ. ಆ ನೆಲೆಯಲ್ಲಿಯೇ ಈಗ ಕುದುರೆ ಮತ್ತೆ ಮತ್ತೆ ಮುಂದೊತ್ತಿ ಹೋಗುವುದಕ್ಕೆ ತೊಡಗಿದೆ. ದೂರದಲ್ಲಿ ನೋಡಿದ್ರೆ ಯಾವ ಊರು ಅಂತ ಕೇಳಿದ್ರೆ ಜ್ಯೋತಿರ್ಮಯದ ಪುರ ಎನ್ನುವುದು ನಮಗೆ ಸ್ಪಷ್ಟವಾಗುತ್ತಾ ಉಂಟು. ಅತ್ತ ಕಡೆಯಲ್ಲಿ ಹೋಗುತ್ತಾ ಉಂಟು. ಏನಾಗುತ್ತದೆ ಅಂತ ನಿರೀಕ್ಷೆಯಲ್ಲಿ ಇರೋಣ. ಅಲ್ಲಿಯ ತನಕ ನಿಮಗೆಲ್ಲ ವಿಶ್ರಾಂತಿ. ಹೊರಡೋಣ, ಹೊರಡೋಣ.